ಹಾಯ್, ಗುಡ್ ಈವ್ನಿಂಗ್ ಎವ್ರಿ ಒನ್. ಇವತ್ತಿನ ಕ್ಲಾಸ್ ಲೇತ್ ಮೇನ್ ಪಾರ್ಟ್ಸ್ ಆಫ್ ಎ ಲೇತ್. ನಾವು ನಿನ್ನೆ ಕ್ಲಾಸ್ನಲ್ಲಿ ಕಾನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಆಫ್ ಎ ಲೇತ್ ಅನ್ನು ನೋಡಿದ್ದೀವಿ. ಲೇತ್ನ ರಚನಾತ್ಮಕ ಲಕ್ಷಣಗಳನ್ನು ನೋಡಿದ್ದೀವಿ. ಸೊ ಹೀಗಾಗಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಲೇತ್ ಮೆಷಿನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಭಾಗಗಳನ್ನು ನೋಡೋಣ. ಹೌದಾ, ಅದು ಮುಖ್ಯವಾಗಿರ್ತಕ್ಕಂಥ ಭಾಗಗಳು. ಅಲ್ಲಿ ಫಿಗರನ್ನು ನೋಡ್ತಾನೆ ಇರ್ಬೋದು ನೀವು. ನಿನ್ನೆ ಸ್ಟಡಿದಲ್ಲೂ ಸರಿ ಇದರಲ್ಲಿ ಇತ್ತು. ಹೌದಾ, ಸೊ ಹೀಗಾಗಿ ಆ ಲೇತ್ ಮಷೀನಲ್ಲಿರ್ತಕ್ಕಂಥ ಬೆಡ್ಡನ್ನು ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಕ್ಲಾಸ್ನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಫಂಕ್ಷನ್ಸ್ ಆಫ್ ಎ ಲೇತ್ ಬೆಡ್. ಲೇತ್ ಮಷೀನಲ್ಲಿರ್ತಕ್ಕಂಥ ಮುಖ್ಯ ಭಾಗಗಳಲ್ಲಿ ಒಂದು ಲೇತ್ ಬೆಡ್. ಈ ಲೇತ್ ಬೆಡ್ನ ಒಂದು ಕಾರ್ಯ ಏನು, ಫಂಕ್ಷನ್ ಏನು, ಕೆಲಸ ಏನು ಅಂತಕ್ಕಂಥದ್ದನ್ನು ನಾವು ಎರಡು ಪಾಯಿಂಟ್ಗಳೊಳಗಡೆ ನೋಡೋಣ. ಓಕೆ, ದ ಫಂಕ್ಷನ್ಸ್ ಆಫ್ ಎ ಲೇತ್ ಬೆಡ್ ಆರ್ ಟು ಲೊಕೇಟ್ ದ ಫಿಕ್ಸ್ಡ್ ಯೂನಿಟ್ಸ್ ಇನ್ ಎಕ್ಯುರೇಟ್ ರಿಲೇಷನ್ಶಿಪ್ ಟು ಈಚ್ ಅದರ್. ಲೇತ್ ಮಷೀನ್ನಲ್ಲಿರ್ತಕ್ಕಂಥ ಬೆಡ್ಡು ಒಂದು ಫಿಕ್ಸ್ ಆಗಿರ್ತಕ್ಕಂಥ ಈ ಒಂದು ಯೂನಿಟ್ ಘಟಕ, ಅದು ಮೂಮೆಂಟ್ ಆಗದೇ ಇರತಕ್ಕಂಥದ್ದು ಮತ್ತು ತಟಸ್ಥವಾಗಿರ್ತಕ್ಕಂಥದ್ದು, ಕಾನ್ಸ್ಟಂಟ್ ಆಗಿರ್ತಕ್ಕಂಥ ಒಂದು ಪಾರ್ಟ್. ಈ ಒಂದು ಬೆಡ್ ಬೇಸ್ ಮೇಲ್ಗಡೆ ಅಥವಾ ಒಂದು ಬೆಡ್ ಮೇಲ್ಗಡೆ ಕೆಲವೊಂದಿಷ್ಟು ಭಾಗಗಳು ಮೂಮೆಂಟನ್ನು ಮಾಡ್ತಾವೆ. ಆ ಮೂಮೆಂಟನ್ನು ಮಾಡುವಂಥ ಸಂದರ್ಭದಲ್ಲಿ ಮೂಮೆಂಟ್ ಆಗ್ತಕ್ಕಂಥ ಭಾಗಗಳು ಅಥವಾ ಸ್ಲೈಡ್ ಆಗ್ತಕ್ಕಂಥ ಭಾಗಗಳು ಮತ್ತು ಈ ಬೆಡ್ ಹೆಂಗೆ ಇರ್ತಾವಂತಂದರೆ ನಿಖರತೆಯಲ್ಲಿ ಸಂಬಂಧವನ್ನು, ದೃಢತೆಯನ್ನು ಕಾಯಿಸಿರ್ತಾವೆ. ಅಂತಂದರೆ ಈ ಸ್ಲೈಡ್ ಆಗತಕ್ಕಂಥ ಕೆಲವೊಂದಿಷ್ಟು ಭಾಗಗಳನ್ನು ಕೆಳಗಡೆ ಅದರ ಇನ್ನರ್ ಸೈಡು ಮತ್ತು ಲೇತ್ ಬೆಡ್ನ ಒಂದು ಔಟ್ರ್ ಸೈಡು ಎರಡೂ ಈಕ್ವಲ್ ಆಗಿ ಮತ್ತು ಕರೆಕ್ಟಾಗಿ ಕಾಂಬಿನೇಷನನ್ನು ಹೊಂದ್ಕೊಂಡಿದ್ದು ಅಂತಂದ್ರೆ ಮಾತ್ರ ಆ ಲೇತ್ನ ಬೆಡ್ ಮೇಲ್ಗಡೆ ಮೂಮೆಂಟ್ ಆಗ್ತಕ್ಕಂಥ ಭಾಗಗಳು ಮೂಮೆಂಟ್ ಆಗ್ತಾವೆ ಅಥವಾ ಚಲನೆಯಲ್ಲೇ ಇರ್ತಾವೆ. ಇದು ಲೇತ್ ಬೆಡ್ನ ಒಂದು ಕಾರ್ಯ. ಇನ್ನೊಂದು, ಟು ಪ್ರೊವೈಡ್ ಸ್ಲೈಡ್ ವೇಸ್ ಆನ್ ವಿಚ್ ದ ಆಪರೇಟಿಂಗ್ ಯೂನಿಟ್ಸ್ ಕ್ಯಾನ್ ಬಿ ಮೂವ್ಡ್. ಓಕೆ, ಸೇಮ್ ಇದಕ್ಕೆ ನಾವು ಬೆಡ್ ಆರ್ ಬೆಡ್ ವೇಸ್ ಅಂತೇಳಿ ಕರಿತೀವಿ, ಸ್ಲೈಡ್ ವೇಸ್ ಅಂತೇಳಿ ಕರಿತೀವಿ. ಹೌದಾ, ಯಾವಾಗ ಇದನ್ನು ನಾವು ಸ್ಲೈಡ್ ವೇಸ್ ಅಂತೀವಿ ಅಂತಂದರೆ ಈ ಬೆಡ್ ಮೇಲ್ಗಡೆ ಕ್ಯಾರೇಜ್ ಮೂಮೆಂಟ್ ಯಾವಾಗ ಆಗ್ತದನೋ, ಚಲನೆ ಯಾವಾಗ ಆಗ್ತದನೋ ಆವಾಗ ನಾವು ಈ ಬೆಡ್ಗೆ ಸ್ಲೈಡ್ ವೇಸ್ ಅಂತೇಳಿ ನಾವು ಕರಿತೀವಿ. ಯಾಕಂದರೆ ಕ್ಯಾರೇಜನ್ನು ಮೂಮೆಂಟನ್ನು ಮಾಡ್ಕೊಳ್ತಕ್ಕಂಥ ಒಂದು ಕಾರ್ಯ ಬೆಡ್ ಮಾಡುತ್ತೈತಿ ಅನ್ನೋ ಕಾರಣಕ್ಕಾಗಿ ಇದಕ್ಕೆ ನಾವು ಸ್ಲೈಡ್ ವೇಸ್ ಅಂತಲೂ ಕರಿತೀವಿ. ಹೌದಾ, ನೆಕ್ಸ್ಟ್, ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಆಫ್ ಎ ಲೇತ್ ಬೆಡ್. ಲೇತ್ ಬೆಡ್ನ ಒಂದು ಕಾರ್ಯ ಏನಂತಕ್ಕಂಥದ್ದು ನಾವು ನೋಡಿದ್ದೀವಿ. ಇವಾಗ ಲೇತ್ ಬೆಡ್ನ ಒಂದು ಕನ್ಸ್ಟ್ರಕ್ಷನಲ್ ರಚನೆ ಯಾವ ರೀತಿ ನಾವು ಮಾಡಿದ್ದೀವಿ ಅಥವಾ ಮಾಡಿದ್ದಾರಾ ಅನ್ನೋದನ್ನು ಇಲ್ಲಿ ನೋಡೋಣ. ದ ಲೇತ್ ಬೆಡ್ ಜನರಲಿ ಕನ್ಸಿಸ್ಟ್ಸ್ ಆಫ್ ಎ ಸಿಂಗಲ್ ಕ್ಯಾಸ್ಟಿಂಗ್. ನೀವು ನೋಡಿರ್ಬೋದು, ಲೈವಲ್ಲಿ ನೋಡಿದ್ದೀರಿ ನಮ್ಮ ವರ್ಕ್ಶಾಪ್ನಲ್ಲಿ. ಲೇತ್ ಬೆಡ್ ಯಾವತ್ತೂ ಎರಡು ಭಾಗಗಳಿಂದ ಕೂಡಿರ್ತಕ್ಕಂಥದ್ದಲ್ಲ. ಲೇತ್ನ ಒಂದು ಬೆಡ್ ಎಷ್ಟು ಲೆಂತನ್ನು ಒಳಗೊಂಡಿರ್ತಕ್ಕಂಥದ್ದು ಆ ಪೂರ್ತಿ ಲೆಂತು ಸಿಂಗಲ್ ಕ್ಯಾಸ್ಟಿಂಗನ್ನು ಹೊಂದಿದ. ಅಂದರೆ ಸಿಂಗಲ್ ಪೀಸ್ ಇರ್ತಕ್ಕಂಥದ್ದು, ಸಿಂಗಲ್ ಪಾರ್ಟೇ ಅದು. ನಾವು ಯಾವುದೋ ಒಂದು ಲೇತ್ ಮಷೀನ್ ಇರ್ತಕ್ಕಂಥ ಬೆಡ್ಡನ್ನು ತೊಗೊಂಡು ಬಂದು ಇನ್ನೊಂದು ಲೇತ್ ಬೆಡ್ಗೆ ನಾವು ಯಾವತ್ತೂ ಅಟ್ಯಾಚ್ ಮಾಡಿ ಕೂಡಿಸುವಂಥದ್ದಲ್ಲ. ಸಿಂಗಲ್ ಕ್ಯಾಸ್ಟಿಂಗನ್ನು ಈ ಒಂದು ಬೆಡ್ ಒಳಗೊಂಡಿರ್ತಕ್ಕಂಥದ್ದು. ಮತ್ತು ಇನ್ ಲಾರ್ಜರ್ ಮಷಿನ್ಸ್ ಅವನು ಆಮೇಲೆ ಹೇಳ್ತಾನೆ, ಸಿಂಗಲ್ ಪೀಸ್ ಆಗಿರ್ತಕ್ಕಂಥ ಲೇತ್ ಬೆಡ್ಡನ್ನು ಹೊಂದಿರುವಂಥವು ಅವು ಸ್ಮಾಲ್ ಲೇತ್ ಮಷಿನ್ಗಳು. ಇವಾಗ ಏನು ಹೇಳ್ತಾನೆ, ಇನ್ ಲಾರ್ಜ್ ಮಷಿನ್ಸ್ ಅವು ಲೇತ್ ಬೆಡ್ನ ಒಂದು ಲೆಂತ್ ಅನುಸಾರವಾಗಿ 5 ಫೀಟ್ ಇತ್ತು ಅಂತಂದರೆ ಸಿಂಗಲ್ ಕ್ಯಾಸ್ಟಿಂಗ್ ಇರ್ತದೆ. ಅದಕ್ಕಿಂತಲೂ ಜಾಸ್ತಿ ಒಂದು ಲೆಂತನ್ನು ಹೊಂದಿರುತ್ತಂತಂದರೆ ಅವು 10 ಫೀಟು 15 ಫೀಟು ಅಥವಾ 20 ಫೀಟ್ ಇರ್ತಕ್ಕಂಥ ಲೇತ್ ಬೆಡ್ ಇದ್ದು ಅಂತಂದ್ರೆ ಅಲ್ಲಿ ಕ್ಯಾಸ್ಟಿಂಗನ್ನು ಮಾಡಿತಾನೆ, ಅಂತಂದರೆ ಜೋಡಣೆಯನ್ನು ಮಾಡಿತಾನೆ. ಯಾವ ರೀತಿ ಜೋಡಣೆ ಮಾಡಿತಾನೆ ಅಂತಂದರೆ, ದ ಬೆಡ್ ಮೇ ಬಿ ಇನ್ 2 or more ಸೆಕ್ಷನ್ಸ್ ಎಕ್ಯುರೇಟ್ಲಿ ಅಸೆಂಬಲ್ ಟುಗೆದರ್. ಹೌದಾ, 2 ಅಥವಾ 3 ಬೆಡ್ಗಳನ್ನು ಇಲ್ಲಿ ಒಟ್ಟಾರೆಯಾಗಿ
ಲೆಂತ್ ಅನುಗುಣವಾಗಿ ಅಸೆಂಬಲನ್ನು ಮಾಡಿರ್ತಾನೆ. ಹೌದಾ, ಯಾವುದು ಕಡಿಮೆ ಯಾವುದು ಹೆಚ್ಚು ಆಗದೇ ಇರೋದಂಗೆ ನೋಡಿಕೊಂಡು ಒಂದೇ ಲೈನಲ್ಲಿ ಒಂದೇ ಎಕ್ಸಿಸ್ನಲ್ಲಿ ಇದನ್ನು ಕ್ಯಾಸ್ಟಿಂಗನ್ನು ಮಾಡಿರ್ತಾರೆ. ಅದು ಎಲ್ಲಿ ಲಾರ್ಜ್ ಮಷಿನ್ಗಳು ಬಂದಾಗ ಮಾತ್ರ. ನಮ್ಮಲ್ಲಿರ್ತಕ್ಕಂಥದ್ದು ಸ್ಮಾಲ್ ಮಷಿನ್. ಹೀಗಾಗಿ ನಮ್ಮ ಲ್ಯಾಬ್ನಲ್ಲಿರ್ತಕ್ಕಂಥ ಲೇತ್ ಮಷಿನಲ್ಲಿ ಜಸ್ಟ್ ಸಿಂಗಲ್ ಕ್ಯಾಸ್ಟಿಂಗನ್ನು ಹೊಂದಿರತಕ್ಕಂಥ ಲೇತ್ ಬೆಡ್ಡನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ವೆಬ್ ಬ್ರೇಸಿಂಗ್ ಆರ್ ಎಂಪ್ಲಾಯ್ಡ್ ಟು ಇನ್ಕ್ರೀಸ್ ದ ರಿಜಿಡಿಟಿ ಅಂದರೆ ಒಂದು ಸ್ವಲ್ಪ ದೃಢತೆ, ಹೌದಾ, ಗಟ್ಟಿತನ. ಲೇತ್ ಮಷಿನ್ ಬೆಡ್ ದೃಢತೆಯಲ್ಲಿ ಸ್ಟ್ರಾಂಗ್ನಲ್ಲಿ ಬಲಿಷ್ಠವಾಗಿರ್ತಕ್ಕಂಥದ್ದು. ಅದ್ರ ಮೇಲ್ಗಡೆ ಕೆಲವೊಂದಿಷ್ಟು ಪಾರ್ಟ್ಸ್ಗಳನ್ನು ನೀವು ಮೂಮೆಂಟನ್ನು ಮಾಡಿದರೆ ಅದು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಲ್ದೇನೆ ಒಂದು ಪಾರ್ಟ್ಸಿಗೆ ಮೂಮೆಂಟ್ ಯಾವ ರೀತಿ ಬೇಕೋ, ಸ್ಲೈಡ್ ಯಾವ ರೀತಿ ಬೇಕೋ ಅದನ್ನು ಒದಗಿಸುವಂಥ ಒಂದು ಕಾರ್ಯ ಬೆಡ್ ಮಾಡ್ತಕ್ಕಂಥದ್ದು. ಅದು ಯಾವುದರ ಸಹಾಯದಿಂದ ಅಂತಂದರೆ ವೆಬ್ ಬ್ರೇಸಿಂಗ್ದಿಂದ. ವೆಬ್ ಬ್ರೇಸಿಂಗ್ ಅಂತಂದರೆ ಏನು? ವೆಬ್ ಬ್ರೇಸಿಂಗ್ ಅಂತಂದರೆ ಎಲ್ಲ ಕಡೆಯಿಂದನೂ ಎಲ್ಲ ಪಾಯಿಂಟ್ದಿಂದನೂ ಕೂಡ್ಕೊಂಡು ಒಂದೇ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಇತ್ತು ಅಂದರೆ ಅದು ವೆಬ್ ಬ್ರೇಸಿಂಗ್ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ಇಲ್ಲಿ ಫಿಗರ್ ನಂಬರ್ 1ನಲ್ಲಿ ಹೆವಿಲಿ ರಿಬ್ಡ್ ಅಂತಕ್ಕಂಥದ್ದನ್ನು ಪಾರ್ಟನ್ನು ನೋಡ್ತೀವಿ ನಾವು. ಹೌದಾ, ಆ ಹೆವಿಲಿ ರಿಬ್ಡ್ ಅಂತಕ್ಕಂಥದ್ದು ಅಂದರೆ ಎರಡೂ ಭಾಗದಿಂದ ಒಟ್ಟಿಗೆ ದೃಢತೆಯಿಂದ ಕೂಡಿಸಿರ್ತಕ್ಕಂಥ ಒಂದು ಪೀಸನ್ನು ನಾವು ಏನಂತೀವಿ ಇಲ್ಲಿ ವೆಬ್ ಬ್ರೇಸಿಂಗ್ ಅಂತೇಳಿ ಕರಿತೀವಿ. ಹೌದು, ಇದನ್ನು ಯಾಕೆ ಮಾಡ್ತಾರೆ ಅಂತಕ್ಕಂಥದ್ದು ಫಾರ್ ಅಬ್ಸರ್ವಿಂಗ್ ಶಾಕ್ ಆ್ಯಂಡ್ ವೈಬ್ರೇಷನ್. ಒಂದು ಶಾಕನ್ನು ತಡೆಗಟ್ಟುವಂಥದ್ದು, ಆನಂತರ ಇನ್ನೊಂದು ವೈಬ್ರೇಷನ್ ಆಗದೇ ಇರತಕ್ಕಂಥದ್ದೇ ನೋಡ್ಕೊಳ್ಳುವಂಥ ಕಾರ್ಯ ಈ ಬೆಡ್ ಮಾಡಲಿ ಅನ್ನೋ ಕಾರಣಕ್ಕಾಗಿ ಇದನ್ನು ರಿಜಿಡಿಟಿಯಿಂದ ಬೆಡ್ಡನ್ನು ಕನ್ಸ್ಟ್ರಕ್ಷನ್ ಮಾಡಿರ್ತಾನಂತ ಹೇಳ್ತಾನೆ. ಆಮೇಲೆ ದ ಬೆಡ್ಸ್ ಆರ್ ಮೇಡ್ ಹೆವಿ. ಹೌದು, ಬೆಡ್ಗಳ ಅಕಸ್ಮಾತಾಗಿ ಲೈಟ್ ಇದ್ದು ಅಂತಂದರೆ ಬೆಂಡ್ ಆಗೋ ಚಾನ್ಸಸ್ ಇರ್ತದೆ, ಅಥವಾ ಡೈಮೆನ್ಷನಲ್ಲಿ ಇನ್ಎಕ್ಯುರೇಟನ್ನು ತೋರಿಸ್ತವೆ. ಹಾಗಾಗಿ ಯಾವತ್ತಿದ್ರೂ ಬೆಡ್ಗಳು ಹೆಂಗಿರಬೇಕು, ಹೆವಿ ಆಗಿರಬೇಕು. ಅದ್ರ ಮೇಲ್ಗಡೆ ಎಷ್ಟೇ ಭಾರ ಇದ್ರೂ ಅದ್ರ ಕೆಪಾಸಿಟಿ ಯಾವತ್ತೂ ಕುಗ್ಗಬಾರ್ದು. ಓಕೆ, ನೆಕ್ಸ್ಟ್ ಏನು ಹೇಳ್ತದೆ? ದ ಬೆಡ್ ಈಸ್ ಜನರಲಿ ಮೇಡ್ ಬೈ ಕಾಸ್ಟ್ ಐರನ್. ಏನಂತ? ಬೆಡ್ಗಳನ್ನು ಯಾವುದು ಒಂದು ಮಟೀರಿಯಲಿಂದ ಮಾಡಬಹುದು ಅಂತಂದರೆ ಜಸ್ಟ್ ಕಾಸ್ಟ್ ಐರನ್. ಹೌದಾ, ನೆಕ್ಸ್ಟ್, ಆರ್ ವೆಲ್ಡೆಡ್ ಶೀಟ್ ಮೆಟಲ್ ಲೆಗ್ಸ್ ಆಫ್ ಬಾಕ್ಸ್ ಸೆಕ್ಷನ್. ನಾವು ನೋಡಿದ್ದೀವಿ ಜನರಲ್ಲಾಗಿ ನಮ್ಮ ಲ್ಯಾಬ್ನಲ್ಲಿ ನಾವು ನೋಡಿದ್ದೀವಿ. ಲೇತ್ ಮಷಿನ್ನ ಕೆಳಗಡೆ 2 ಲೆಗ್ಸ್ಗಳ ಮೇಲೇ ನಾವು ಲೇತ್ ಮಷಿನ್ನ ಬೆಡ್ಗಳನ್ನು ಕೂಡಿಸಿದ್ದೀವಿ. ಹೌದಾ, ಅವು ಬಾಕ್ಸ್ ಸೆಕ್ಷನ್ದಲ್ಲಿ ಇರ್ತಕ್ಕಂಥ ಶೀಟ್ ಮೆಟಲ್ ಅಥವಾ ಮೆಟಲ್ ಶೀಟ್ದಿಂದ ಮಾಡಿರ್ತಕ್ಕಂಥ ಒಂದು ಲೆಗ್ಸ್ಗಳು. ಒಂದು ಲೆಫ್ಟ್ ಹ್ಯಾಂಡು, ಇನ್ನೊಂದು ರೈಟ್ ಹ್ಯಾಂಡು. ಲೆಫ್ಟ್ ಹ್ಯಾಂಡ್ ಲೆಗ್ಸು ಹೆಡ್ ಸ್ಟಾಕ್ನ ಕೆಳಗಡೆ ಇದ್ದರೆ ರೈಟ್ ಹ್ಯಾಂಡ್ ಲೆಗ್ಸ್ ಟೇಲ್ ಸ್ಟಾಕ್ನ ಮುಂದೆ ಕೆಳಗಡೆ ಇದೆ. ಹೌದಾ, ನೆಕ್ಸ್ಟ್, ದಿಸ್ ಪ್ರೊವೈಡ್ಸ್ ದ ನೆಸೆಸರಿ ವರ್ಕಿಂಗ್ ಹೈಟ್ ಫಾರ್ ದ ಲೇತ್. ಇನ್ನೊಂದು, ಲೇತ್ನ ಬೆಡ್ಡು ಯಾವತ್ತಿದ್ರೂ ನಮಗೆ ವರ್ಕಿಂಗ್ ಕಂಡೀಷನ್ನ ಮತ್ತು ಹೈಟ್ ಲೆವೆಲನ್ನು ನೋಡಿಕೊಂಡೇ ನಾವು ಏನು ಮಾಡಬೇಕು, ಲೆಗ್ಸ್ಗಳನ್ನು ಕನ್ಸ್ಟ್ರಕ್ಷನನ್ನು ಮಾಡ್ಕೊಳ್ಬೇಕು. ಅಕಸ್ಮಾತ್ ನಮಗೆ ಜಾಸ್ತಿ ಹೈಟ್ದೊಳಗಡೆ ಚೆಸ್ಟ್ ಲೆವೆಲ್ ಅಂದರೆ ಎದೆ ಅಳತೆಯಲ್ಲಿ ನಮಗೆ ಆ ಒಂದು ಲೇತ್ ಮಷಿನ್ ಬಂದರೆ ನಮಗೆ ವರ್ಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನೀ ಲೆವೆಲ್ ಅಂದರೆ ಮೊಣಕಾಲಿನ ಕೆಳಗಡೆ ನಮಗೆ ಹೈಟ್ನಲ್ಲಿದ್ದರೆ ಲೇತ್ ಮಷಿನ್ ಅದು ನಮಗೆ ವರ್ಕಿಂಗ್ ಕಂಡೀಷನ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಮ ವರ್ಕಿಂಗ್ ಕಂಡೀಷನ್ ಹೆಂಗಿರಬೇಕು, ಆ ಲೆವೆಲ್ನ ತಕ್ಕಂಗೆ ಏನು ಮಾಡಬೇಕು, 2 ಲೆಗ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್, ವೆರಿ ಆಫ್ಟನ್ ಎಲೆಕ್ಟ್ರಿಕಲ್ ಸ್ವಿಚ್ ಗೇರ್ ಯೂನಿಟ್ ಆ್ಯಂಡ್ ದ ಕೂಲೆಂಟ್ ಪಂಪ್ ಅಸೆಂಬ್ಲಿ ಆರ್ ಹೌಸ್ಡ್ ಇನ್ ದ ಬಾಕ್ಸ್ ಸೆಕ್ಷನ್ ಆಫ್ ದ ಲೆಗ್ಸ್ ಆ್ಯಟ್ ದ ಹೆಡ್ ಸ್ಟಾಕ್ ಎಂಡ್. ಇಲ್ಲಿ 2 ಯೂನಿಟ್ಗಳನ್ನು ಕೊಟ್ಟಿದ್ದಾನಂತ, ಅಥವಾ 2 ಭಾಗಗಳನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾನೆ, ಒದಗಿಸಿದ್ದಾನೆ. ಒಂದು ಸ್ವಿಚ್ ಗೇರ್ ಯೂನಿಟ್ ಅಂತಂದರೆ ನಾವು ಮಷಿನನ್ನು ಆನ್ ಮಾಡಬೇಕಾದ್ರೆ ಅಥವಾ ಆಫ್ ಮಾಡಬೇಕಾದ್ರೆ, ಅಥವಾ ಆ್ಯಂಟಿ ಕ್ಲಾಕ್ವೈಸು ಮತ್ತು ಕ್ಲಾಕ್ವೈಸ್ ಡೈರೆಕ್ಷನ್ದೊಳಗಡೆ ಚೆಕ್ಕನ್ನು ರೊಟೇಷನ್ ಮಾಡಬೇಕು ಅಂತಂದರೆ ಇಲ್ಲಿ ಗೇರ್ ಬಾಕ್ಸ್ಗಳನ್ನು
ಉಪಯೋಗ ಮಾಡ್ತೀವಿ. ನಮ್ಮಲ್ಲಿರ್ತಕ್ಕಂಥ ಗೇರ್ ಬಾಕ್ಸು ಆ್ಯಂಟಿ ಕ್ಲಾಕ್ವೈಸ್ ಮತ್ತು ಕ್ಲಾಕ್ವೈಸ್ ಡೈರೆಕ್ಷನ್ದಲ್ಲಿ ಚಕ್ ರೊಟೇಷನ್ ಆಗಬೇಕು ಅಂತೇಳಿ ನಾವು 2 ಗೇರ್ ಬಾಕ್ಸನ್ನು ನಾವು ಯೂಸ್ ಮಾಡಿದ್ದೀವಿ. ಸೊ ಇನ್ನೊಂದನ್ನು ಏನು ಹೇಳ್ತಾನಂತಂದರೆ ಇಲ್ಲಿ ಕೂಲೆಂಟ್ ಪಂಪ್ ಅಸೆಂಬ್ಲಿ ಆರ್ ಹೌಸ್ಡ್ ಇನ್ ದ ಬಾಕ್ಸ್ ಸೆಕ್ಷನ್ ಆಫ್ ದ ಲೆಗ್ಸ್ ಎಟ್ ದ ಹೆಡ್ ಸ್ಟಾಕ್ ಎಂಡ್. ಹೆಡ್ ಸ್ಟಾಕ್ ಯಾವ ಕಡೆ ಅದ, ನಾವು ಲೇತ್ ಮಷಿನ್ನ ಮುಂದ್ಗಡೆ ಹೋಗಿ ನಿಂತ್ಕೊಂಡಿವತ್ತಂದ್ರೆ ನಮ್ಮ ಎಡಭಾಗದಲ್ಲಿರ್ತಕ್ಕಂಥದ್ದು ಲೇತ್ ಹೆಡ್ ಸ್ಟಾಕ್. ಈ ಹೆಡ್ ಸ್ಟಾಕ್ನ ಕೆಳಗಡೆ ಒಂದು ಬಾಕ್ಸ್ ಸೆಕ್ಷನ್ ಇರ್ತಕ್ಕಂಥ ಒಂದು ಲೆಗ್, ಆ ಲೆಗ್ನ ಕೆಳಗಡೆ ನಾವು ಯಾವುದು ಕೂಲೆಂಟನ್ನು ಪ್ರೊವೈಡ್ ಮಾಡಿರಬೇಕು, ಒದಗಿಸಿರಬೇಕು. ಯಾಕೆ ನಾವು ಕೂಲೆಂಟನ್ನು ಉಪಯೋಗ ಮಾಡಬೇಕು ಅಂತ ನಿಮ್ಗೆ ಗೊತ್ತದ. ಯಾಕೆ, ಒಂದು ಕಟ್ಟಿಂಗ್ ಆಪ್ರೇಷನ್ ಇತ್ತು ಅಂದ್ರೆ ಅಲ್ಲಿ ಕೂಲೆಂಟ್ ಸಹಾಯ ಅತ್ಯಗತ್ಯ. ಆಮೇಲೆ ನಾವು ಥ್ರೆಡ್ಡಿಂಗನ್ನು ಹಾಕಬೇಕಾಗಿತ್ತು ಅಂದ್ರೆ ಕೂಲೆಂಟನ್ನು ಸಹಾಯವನ್ನು ತೊಗೊಳ್ತೀವಿ. ನಾವು ಕಟ್ಟಿಂಗ್ ಸಂದರ್ಭದಲ್ಲಿ ಅಥವಾ ಹೆಕ್ಸಾಯಿಂಗ್ ಸಂದರ್ಭದಲ್ಲಿ ಅಥವಾ ಒಂದು ಪೀಸನ್ನು 2 ಭಾಗ ಮಾಡಿದ್ವು ಅಂತಂದ್ರೆ ಅಲ್ಲಿ ನಾವು ಕೂಲೆಂಟನ್ನು ತೊಗೊಳ್ತೀವಿ. ಅಲ್ಲಿ ಯಾವ ದ್ರವವನ್ನು ಉಪಯೋಗ ಮಾಡ್ತೀವಿ, ನೀರನ್ನು ಉಪಯೋಗ ಮಾಡ್ತೀವಿ ನಾವು, ವಾಟ್ರನ್ನು. ಸೊ ಹೀಗಾಗಿ ಕಟ್ಟಿಂಗ್ ಥ್ರೆಡ್ಗಳನ್ನು ಕಟ್ ಮಾಡಬೇಕಾದ್ರೆ ಅಲ್ಲಿ ನೀರನ್ನು ಬದಲಾಗಿ ಆಯಿಲನ್ನು ಉಪಯೋಗ ಮಾಡ್ತೀವಿ ನಾವು, ಯಾಕಂದರೆ ವಿಸ್ಕೋಸಿಟಿ ಸಲುವಾಗಿ. ನೆಕ್ಸ್ಟ್ ಬೆಡ್ವೇಸ್ ಫಿಗರ್ ನಂಬರ್ 2 ನೋಡ್ಬೋದು ನೀವು. ದ ಬೆಡ್ವೇಸ್ ಆರ್ ಸ್ಲೈಡ್ವೇಸ್ ಅಸಿಸ್ಟ್ ದ ಅಕ್ಯುರೇಟ್ ಲೊಕೇಶನ್ ಆ್ಯಂಡ್ ಸ್ಲೈಡಿಂಗ್ ಆಫ್ ದ ನೆಸೆಸರೀಸ್ ಆರ್ ಪಾರ್ಟ್ಸ್ ಮೌಂಟೆಡ್ ಆನ್ ದಿಸ್. ಫಿಗರ್ ನಂಬರ್ 2 ಒಂದು ಸಾರಿ ನೋಡಿಕೊಂಡ್ರೆ ನಮಗೂ ಬೆಡ್ವೇಸನ್ನು ಕಾಣ್ತೀವಿ ನಾವು. ಈ ಬೆಡ್ವೇಸ್ ಮತ್ತು ಸ್ಲೈಡ್ವೇಸ್ ಅಂತಕ್ಕಂಥದ್ದು 2 ಒಂದೇ. ಇದರ ಉಪಯೋಗ ಏನು, ಪಾರ್ಟ್ಸು ಮೂಮೆಂಟ್ ಮತ್ತು ಸ್ಲೈಡಿಂಗ್ ಆಗ್ತಕ್ಕಂಥ ಪಾರ್ಟ್ಸ್ಗಳನ್ನು ಮೌಂಟ್ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ, ಬೆಡ್ವೇಸನ್ನು ಉಪಯೋಗ ಮಾಡ್ತೀವಿ. ಹೌದಾ, ಬೆಡ್ವೇಸ್ ಇರಲಿಲ್ಲ ಅಂತಂದ್ರೆ ಅಥವಾ ಬೆಡ್ಡನ್ನು ನಾವು ಉಪಯೋಗ ಮಾಡಲಿಲ್ಲ ಅಂತಂದರೆ ಅದರ ಮೇಲ್ಗಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಮೂಮೆಂಟ್ ಭಾಗಗಳು ಅಂದರೆ ಕ್ಯಾರೇಜ್ ಉಪಯೋಗ ಬರ್ತಿರ್ಕಿಲ್ಲ. ಹೌದಾ, ಆನಂತರ ದ ಬೆಡ್ವೇಸ್ ಆರ್ ಆಫ್ 3 ಟೈಪ್ಸ್. ಈ ಬೆಡ್ವೇಸ್ಗಳಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ. ಯಾವುವು ಅಂತಂದರೆ, ಒಂದು ಫ್ಲ್ಯಾಟ್ ಬೆಡ್ವೇಸ್, ಫಿಗರ್ ನಂಬರ್ 3 ಅದಲ್ಲಿ ನೋಡ್ರಿ, ಅದು ಫ್ಲ್ಯಾಟ್ ಬೆಡ್ವೇಸ್. ಆ್ಯಂಡ್ ನೆಕ್ಸ್ಟ್ ವಿ ಬೆಡ್ವೇಸ್, ಅದರ ಆಕಾರವನ್ನು ನೋಡಿಕೊಂಡೇ ನಾವು ಏನು ಮಾಡ್ತೀವಿ, ಅದು ಯಾವ ಆಕಾರದಲ್ಲಿದೆ ಅಂತ ನಾವು ಏನು ಬೆಡ್ಡನ್ನು ನಾಮಕರಣವನ್ನು ಮಾಡ್ತೀವಿ. ಏನು, ಫ್ಲ್ಯಾಟ್ ಇರ್ತಕ್ಕಂಥದ್ದು ಫ್ಲ್ಯಾಟ್ ಬೆಡ್ಡು, ವಿ ಶೇಪಲ್ಲಿರ್ತಕ್ಕಂಥದ್ದು ವಿ ಬೆಡ್ಡು. ಇನ್ನೊಂದು ನಮಗೆ ಬರ್ತದೆ, ಫ್ಲ್ಯಾಟ್ ಬೆಡ್ಡು ಮತ್ತು ವಿ ಬೆಡ್ಡನ್ನು ಎರಡೂ ಕೂಡ್ಕೊಂಡಿರ್ತಕ್ಕಂಥ ಬೆಡ್ಡನ್ನು ನಾವು ಕಾಂಬಿನೇಷನ್ ಬೆಡ್ ಅಂತೇಳಿ ಕರಿತೀವಿ. ಅಲ್ಲಿ ಫಿಗರ್ ನಂಬರ್ 5A ಮತ್ತು 5Bಯನ್ನು ನೋಡ್ತೀವಿ. ಹೌದಾ, 5Aನಲ್ಲಿ ಫ್ರಂಟ್ ಸೆಕ್ಷನ್ದಲ್ಲಿ ಕೊಟ್ಟಿದ್ದಾನೆ, 5Bನಲ್ಲಿ ನಮಗೆ ಫ್ರಂಟ್ ಸೆಕ್ಷನ್ದಲ್ಲಿ ಕೊಟ್ಟಿದ್ದಾನೆ. ಅದರ ಹ್ಯಾಚಿಂಗ್ ಲೈನ್ ಮುಖಾಂತರ ತೋರಿಸಿದ್ದಾನೆ. ಹೌದಾ, ಹ್ಯಾಚಿಂಗ್ ಲೈನ್ ಮುಖಾಂತರ ತೋರಿಸಿದ್ದಾನೆ. ಇದು ನಮಗೆ ಫ್ಲ್ಯಾಟ್ ಮತ್ತು ವಿ ಎರಡು ಕೂಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಒಂದು ಸೈಡ್ ಇರ್ತಕ್ಕಂಥದ್ದು ಫ್ಲ್ಯಾಟ್ ಗೈಡ್, ಇನ್ನೊಂದು ಸೈಡ್ ಇರ್ತಕ್ಕಂಥದ್ದು ವಿ ಗೈಡ್. ಇವೆರಡು ಕಾಂಬಿನೇಷನ್ನಲ್ಲಿ ಕೂಡ್ಕೊಂಡು ಅಂತಂದರೆ ಇದಕ್ಕೆ ನಾವು ಏನು ಅಂತೀವಿ, ಕಾಂಬಿನೇಷನ್ ಬೆಡ್ವೇಸ್ ಅಂತ ಕರಿತೀವಿ. ಓಕೆ, ಇದರಲ್ಲಿ 3 ಟೈಪ್ಸ್, ಒಂದು ಫ್ಲ್ಯಾಟ್ ಬೆಡ್ವೇಸ್, ವಿ ಬೆಡ್ವೇಸ್ ಮತ್ತು ಕಾಂಬಿನೇಷನ್ ಬೆಡ್ವೇಸ್. ಓಕೆ, ನೆಕ್ಸ್ಟ್ ದ ಬೆಡ್ವೇಸ್ ಆರ್ ಹೈಲಿ ಫಿನಿಶ್ಡ್ ಬೈ ಗ್ರೈಂಡಿಂಗ್. ಹೌದು, ನಾವು ಬೆಡ್ ಮೇಲ್ಗಡೆ ಜಸ್ಟ್ ಬೆರಳುಗಳನ್ನು ಫೀಲ್ ಮಾಡಿದರೆ ನಮ್ಗೆ ಅನುಭವ ಆಗ್ತದೆ, ಅದು ರಫ್ ಅದನೋ ಸ್ಮೂತ್ ಅದನೋ ಅಥವಾ ಫಿನಿಶ್ ಅದನೋ. ಫಿನಿಶ್ ಆಗಿತ್ತು ಅಂತಂದರೆ ಹೈಲಿ ಆಗಿ ಆಪ್ರೇಷನನ್ನು ಮಾಡಿರ್ತಾರೋ ಅಂದೇ ಅರ್ಥ. ಅದು ಗ್ರೈಂಡಿಂಗ್ ಆಗಿರ್ಬೋದು, ಹೌದಾ, ಮಷಿನಿಂಗ್ ಪ್ರೊಸೆಸ್ಸೇ ಆಗಿರ್ಬೋದು. ಆದರೆ ಇಲ್ಲಿ ಗ್ರೈಂಡಿಂಗ್ ಮುಖಾಂತರ ಹೈಲಿ ಆಗಿರ್ತಕ್ಕಂಥ ಫಿನಿಶಿಂಗನ್ನು ಬೆಡ್ಡನ್ನು ಹೊಂದಿರ್ತದೆ ಅಂತ ಹೇಳ್ತದೆ. ನೆಕ್ಸ್ಟ್, ಸಮ್ ಲೇತ್ ಹ್ಯಾವ್ ದೇರ್ ಎ ಬೆಡ್ ವೇಸ್ ಹ್ಯಾಂಡ್ ಸ್ಕ್ರ್ಯಾಪ್ಡ್. ಕೆಲವೊಂದಿಷ್ಟು ಬೆಡ್ ವೇಸ್ಗಳನ್ನು ನಾವು ಹ್ಯಾಂಡ್ ಸ್ಕ್ರ್ಯಾಪಿಂಗ್ ಮಾಡೋ ಮುಖಾಂತರ ನಯಗೊಳಿಸಬೇಕು ಅಂತ ಹೇಳ್ತಾನೆ, ಫಿನಿಶಿಂಗನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾನೆ. ಬಟ್ ನಮಗೆ ಸಾಧ್ಯ ಇಲ್ಲ. ಬೈ ಹ್ಯಾಂಡ್ ಸ್ಕ್ರ್ಯಾಪಿಂಗ್ ಜಸ್ಟ್ ಸಿಂಪಲ್ ವರ್ಕ್ ಇದ್ದು ಅಂತಂದರೆ ಮಾತ್ರ.
ಇಂಥ ಬೆಡ್ಗಳನ್ನು ನಾವು ಮಾಡಬೇಕಾದ್ರೆ ಮಷಿನ್ದಿಂದನೇ ಎಕ್ಯುರೇಟಾಗಿ ಮಾಡ್ತೀವಿ. ಹೌದಾ? ಆದರೂ ಇಲ್ಲಿ ಒಂದು ಸ್ವಲ್ಪ ಹೇಳಿದ್ದಾನೆ, ಏನು ಕೆಲವೊಂದಿಷ್ಟು ಬೆಡ್ಗಳನ್ನು ನಾವು ಫಿನಿಶಿಂಗ್ ಮಾಡಬೇಕಾಗಿತ್ತು ಅಂದರೆ ಹ್ಯಾಂಡ್ ಸ್ಕ್ರ್ಯಾಪಿಂಗ್ ಮುಖಾಂತರ ಮಾಡ್ತೀವಿ, ಬೈ ಯೂಸಿಂಗ್ ಎ ಸ್ಕ್ರ್ಯಾಪರ್. ಅದು ಫ್ಲ್ಯಾಟ್ ಸ್ಕ್ರ್ಯಾಪರ್ ಆಗಿರ್ಬೋದು, ಟ್ರಯಾಂಗ್ಯುಲರ್ ಸ್ಕ್ರ್ಯಾಪರ್ ಆಗಿರ್ಬೋದು, ಅಥವಾ ರೌಂಡ್ ನೋಸ್ ಸ್ಕ್ರ್ಯಾಪರ್ ಆಗಿರ್ಬೋದು. ಹೌದಾ? ನೆಕ್ಸ್ಟ್, ಸಮ್ ಹ್ಯಾವ್ ದೇರ್ ಬೆಡ್ವೇಸ್ ಹಾರ್ಡ್ನಡ್ ಆ್ಯಂಡ್ ಗ್ರೌಂಡ್. ಸಮ್ ಹ್ಯಾವ್ ದೇರ್ ಬೆಡ್ವೇಸ್ ಅಲ್ಲ, ಎಲ್ಲ ಬೆಡ್ವೇಸ್, ಆಲ್ ಬೆಡ್ವೇಸ್, ಎಲ್ಲ ಬೆಡ್ವೇಸು ಹೆಂಗಿರ್ತಾವಂತ ಹಾರ್ಡ್ ಮತ್ತು ಗ್ರೌಂಡ್ ಇರಲೇಬೇಕು. ಒಂದು ಗಟ್ಟಿ ಮತ್ತು ದೃಢವಾಗಿ, ಗಟ್ಟಿ ಇರಲಿಲ್ಲ, ದೃಢ ಇರಲಿಲ್ಲ, ಬಲಿಷ್ಠವಾಗಿರಲಿಲ್ಲ ಅಂತಂದರೆ ಏನಾಗ್ತಕ್ಕಂಥದ್ದನ್ನು ನಾವು ಆವಾಗಲೇ ನೋಡಿದ್ದೀವಿ. ವೇಟನ್ನು ತಾಳ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿರಬೇಕು ಅಂತಂದರೆ ಆ ಬೆಡ್ಡು ಹಾರ್ಡ್ ಮತ್ತು ಗ್ರೌಂಡ್ ಅಂತಕ್ಕಂಥ ಆಪ್ರೇಷನನ್ನು ಒಳಗೊಂಡಿರಬೇಕು. ನೆಕ್ಸ್ಟ್, ದ ವಿಯರ್ ರೆಸಿಸ್ಟೆಂಟ್ ಕ್ವಾಲಿಟೀಸ್ ಆಫ್ ಬೇರಿಂಗ್ ಸರ್ಫೇಸ್ ಆರ್ ಇಂಪ್ರೂವ್ಡ್ ಬೈ ಎಂಪ್ಲಾಯಿಂಗ್ ಚೈಲ್ಡ್ ಐರನ್ ಕ್ಯಾಸ್ಟಿಂಗ್. ಇಲ್ಲಿ ರೆಸಿಸ್ಟಿಂಗ್ ಕ್ವಾಲಿಟಿಯನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಇರಬೇಕು. ಅಕಸ್ಮಾತ್ ಜಂಗ್ ಅಟ್ಯಾಕ್ ಆಯಿತು ಅಂತಂದರೆ, ಅಲ್ಲಿ ಜಂಗ್ ಅಥವಾ ಅಟ್ಯಾಕ್ ಆಯಿತು ಅಂತಂದರೆ ಯಾವ ಸ್ಥಳದಲ್ಲಿ ಅಥವಾ ಯಾವ ಒಂದು ಪ್ಲೇಸ್ನಲ್ಲಿ ಜಂಗ್ ಅಥವಾ ಅಥವಾ ರಸ್ಟ್ ಅಟ್ಯಾಕ್ ಆಗ್ತದೋ ಅಲ್ಲಿ ಮಟೆಲ್ ಸವಕಳಿ ಆಗ್ತದೆ. ಮಟೆಲ್ ಸವಕಳಿ ಆಯಿತು ಅಂತಂದರೆ ಡೈಮೆನ್ಷನಲ್ಲಿ ಇನ್ಎಕ್ಯುರೇಟ್. ಆ ಬೆಡ್ ಮೇಲ್ಗಡೆ ನಾವು ಮೂಮೆಂಟನ್ನು ಮಾಡ್ತಕ್ಕಂಥ ಕ್ಯಾರೇಜನ್ನು ಮೂಮೆಂಟ್ ಮಾಡಿದ್ರೆ, ಸ್ಲೈಡ್ ಮಾಡಿದರೆ ಎಲ್ಲಿ ಹಿಡಿದಿರ್ತದನೋ ಅಲ್ಲಿ ಸ್ಟಕ್ ಆಗೊಂಡು ಕೂತ್ಬಿಡ್ತದ. ಹೌದಾ? ಹಾಗಾಗಿ ಈ ಒಂದು ಸರ್ಫೇಸನ್ನು ಇಲ್ಲಿ ಯಾವ ಥರ ಮಾಡಿದ್ದಾನೆ ಅಂತ ಚೈಲ್ಡ್ ಐರನ್ ಕ್ಯಾಸ್ಟಿಂಗನ್ನು ಮಾಡಿದಂತ. ಚೈಲ್ಡ್ ಕ್ಯಾಸ್ಟ್ ಐರನನ್ನು ನಾವು ಮೆಟಲ್ ಅಂತಕ್ಕಂಥ ಚಾಪ್ಟರನ್ನು ಅಥವಾ ಮೆಟಲ್ ಪ್ರೊಸೆಸಿಂಗ್ ಚಾಪ್ಟರನ್ನು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಹೌದಾ? ಒಂದು ಮೆಟಲನ್ನು ನಾವು ರೆಡಿ ಮಾಡಬೇಕಾದ್ರೆ, ಪ್ರೊಡ್ಯೂಸ್ ಮಾಡಬೇಕಾದ್ರೆ, ತಯಾರು ಮಾಡಬೇಕಾದ್ರೆ ಅಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಒಂದು ಪ್ರೊಸೆಸ್ಸಲ್ಲಿರ್ತಕ್ಕಂಥ ಒಂದು ಐರನನ್ನು ನಾವು ಚೈಲ್ಡ್ ಕಾಸ್ಟ್ ಐರನ್ ಅಂತೇಳಿ ಕರಿತೀವಿ. ಹೌದಾ? ನೆಕ್ಸ್ಟ್, ಇಲ್ಲಿ ಗ್ಯಾಪ್ ಬೆಡ್ ವೇ ಫಿಗರ್ ನಂಬರ್ 6 ಸೈಡ್ ಫಿಗರ್ನಲ್ಲಿ ನೋಡ್ಬೋದು ನೀವು. ಫಿಗರ್ ನಂಬರ್ 6ಅಲ್ಲಿ ಒಂದು ಭಾಗ ಅದ, ಒಂದು ಪಾರ್ಟ್ಸ್ ಅದ, ಏನು ಗ್ಯಾಪ್ ಸೆಕ್ಷನ್ ರಿಮೂವ್ಡ್ ಅಂತೇಳಿ ಅದ. ಹೌದು, ಅಲ್ಲಿ ಯಾಕೆ ಗ್ಯಾಪನ್ನು ಬಿಟ್ಟಿರ್ತಾನೋ ಅಂತ ಕೇಳಿದರೆ, ಯಾಕೆ ನಾರ್ಮಲಿ ದ ಬೆಡ್ವೇಸ್ ಸ್ಟಾಪ್ ಆ್ಯಟ್ ಅ ಡಿಸ್ಟೆನ್ಸ್ ಅವೇ ಫ್ರಮ್ ದ ಹೆಡ್ ಸ್ಟಾಕ್ ವಿತ್ ಎ ಗ್ಯಾಪ್ ಆ್ಯಟ್ ದಿಸ್ ಪಾಯಿಂಟ್. ಹೌದು, ನಮಗೆ ಗೊತ್ತು, ನಾವೇ ಅದನ್ನ ಕೇಳ್ತೀವಿ. ಏನಂತೆ, ನಾರ್ಮಲಿ ಸಾಮಾನ್ಯವಾಗಿ ಆ ಬೆಡ್ವೇಸ್ ಒಂದೇ ಒಂದು ಎಂಡದಿಂದ, ಯಾವುದೋ ಟೇಲ್ ಸ್ಟಾಕ್ ಎಂಡದಿಂದ ಈ ಹೆಡ್ ಸ್ಟಾಕ್ ಎಂಡ್ ಬಂದು ಸ್ಟಾಪ್ ಆಗ್ತದಂತ. ಯಾಕಂತ ಕೇಳಿದರೆ, ದಿಸ್ ಎನೇಬಲ್ಸ್ ಟು ಮೌಂಟ್ ಲಾರ್ಜರ್ ಡಯಾಮೀಟರ್ಸ್ ಆಫ್ ವರ್ಕ್. ಏನು, ಆ ಬೆಡ್ನ ಒಂದು ಹೈಟು, ಇಲ್ಲಿ ಚೆಕ್ ಮತ್ತು ಬೆಡ್ನಲ್ಲಿರ್ತಕ್ಕಂಥ ಹೈಟು ಅಪ್ರಾಕ್ಸಿಮೇಟ್ಲಿ ಒಂದು 100 mm ಅದ. ಬೆಡ್ಡು ಮತ್ತು ಚೆಕ್ನ ಒಂದು ಡಿಸ್ಟನ್ಸ್ 100 mm ಅದ ಅಪ್ರಾಕ್ಸಿಮೇಟ್ಲಿ, ಅಂದಾಜವಾಗಿ ತಗೊಳ್ಳೋಣ. ನಾವು ಯೂಸ್ ಮಾಡ್ತಕ್ಕಂಥ ಒಂದು ರೌಂಡ್ ರಾಡು, ಅದರ ಡಯಾಮೀಟರು 250 ಇತ್ತಂದರೆ ಇಲ್ಲಿ ಯಾವ ಕಾರಣಕ್ಕಾಗಿಯೂ ಹೋಲ್ಡ್ ಆಗೋದಿಲ್ಲ. ಯಾವಾಗ ಬೆಡ್ ಪೂರ್ತಿ ಹೆಡ್ ಸ್ಟಾಕ್ನ ಒಂದು ಕೆಳಗಡೆ ಇರ್ತಕ್ಕಂಥ ಭಾಗಕ್ಕೆ ಕನೆಕ್ಟ್ ಆಗಿತ್ತು ಅಂದರೆ, 250 ಇರ್ತಕ್ಕಂಥ ಡಯಾಮೀಟ್ರು ಉಳ್ಳಂಥ ಒಂದು ರೌಂಡ್ ರಾಡನ್ನು ನಾವು ಹೋಲ್ಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇವಾಗ ಈ ಒಂದು ಗ್ಯಾಪನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಉಪಯೋಗ ಮಾಡಿಕೊಂಡು 250 ಡಯಾಮೀಟ್ರ್ ಹೊಂದಿರೋವಂಥ ಒಂದು ರೌಂಡ್ ರಾಡನ್ನು ಹೋಲ್ಡ್ ಮಾಡಿದರೆ ಇದು ಸಾಧ್ಯ. ಹೌದಾ? ನಾನು 250 ಯಾಕೆ ತೊಗೊಂಡ್ರೆ ಡಯಾಮೀಟ್ರು, ಆಮೇಲೆ ಚೆಕ್ಕು ಮತ್ತು ಬೆಡ್ನ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ 100 ಯಾಕೆ ತೊಗೊಂಡೆ ಅಂತ ನಿಮ್ಗೆ ಗೊತ್ತು. ಬೆಡ್ ಮತ್ತು ಚೆಕ್ನ ಇರ್ತಕ್ಕಂಥ ಒಂದು ಡಿಸ್ಟೆನ್ಸ್ 100 ಆದರೆ ಅದ್ರ ಪೂರ್ತಿ ನಾವು ರೌಂಡನ್ನು ಸುತ್ತಳತೆಯನ್ನು ತೊಗೊಂಡ್ರೆ ಅದು 200 mm ಆಗುತ್ತೆ. ಹೌದಾ? ನಾನು 50 mm ಅಷ್ಟೇ ಎಕ್ಸ್ಟ್ರಾನ ತೊಗೊಂಡಿದ್ದು.
ನೀವು ಈ ಒಂದು ಕ್ಲಾಸನ್ನು ರಿಪೀಟ್ ಇನ್ನೊಂದು ಸಾರಿ ನೋಡಿ ಬೇಕು ಅಂತಂದರೆ ಇದನ್ನು ನೋಟ್ ಮಾಡ್ಕೊಳ್ರಿ. ನೋಟ್ ಮಾಡ್ಕೊಂಡು ಓದ್ತಾ ಹೋಗ್ರಿ. ಅವಾಗ ಇನ್ನೊಂದು ಸ್ವಲ್ಪ ನಿಮಗೆ ಅರ್ಥ ಆಗ್ಬೋದು. ಹೌದಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.